ಫೋರ್ತ್ ಹೆಡ್ಡಿಂಗ್. ಈಗ ಏನು ಕ್ವಶನ್ ಕೊಟ್ಟಿದ್ದಾನೆ, ಎಕ್ಸ್ಪ್ರೆಸ್ 0.999 ಡ್ಯಾಶ್ ಡ್ಯಾಶ್ ಇನ್ ದ ಫಾರ್ಮ್ P/Q. ಈಗ ಒಂದು ಡೆಸಿಮಲ್ ಕೊಟ್ಟಿದ್ದೇನೆ, ಅದನ್ನ P/Q ಅಲ್ಲಿ ಬರಿ ಅಂತ ಹೇಳ್ತಾ ಇದ್ದೇನೆ. ಓಕೆ, ಸೊ ನಾನೇನು ಮಾಡ್ತೀನಿ, ಅದನ್ನ ಲೆಟ್ ಎಕ್ಸ್ ಈಕ್ವಲ್ ಟು 0.999 ಡ್ಯಾಶ್ ಡ್ಯಾಶ್ ಅಂತ ತಗೊಂತೀನಿ. ಇದನ್ನೇನು ಮಾಡ್ತೀನಿ, ಇಕ್ವೇಶನ್ 1 ಅಂತ ತಗೊಂತೀನಿ. ಓಕೆನಾ. ಈಗ ಇಲ್ಲಿ ಒಂದೇ ನಂಬರ್ 9 ಮಾತ್ರ ರಿಪೀಟ್ ಹಾಕಂತ ಹೋಗ್ತದೆ, ಒಂದು ನಂಬರ್ ಮಾತ್ರ ರಿಪೀಟ್ ಆಗ್ತಾ ಇದೆ. ಸೊ ನಾನು ಇದರಿಂದ ಮಲ್ಟಿಪ್ಲೈ ಮಾಡಬೇಕು 10 ಇಂದ. ಮಲ್ಟಿಪ್ಲೈ ಬೈ 10 ಆನ್ ಬೋತ್ ಸೈಡ್ಸ್. ಓಕೆ, ಅದೇ 2 ನಂಬರ್ ರಿಪೀಟ್ ಆಗ್ತಿದ್ರೆ ನಾನು 100 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೆ, 3 ನಂಬರ್ ಅಂದ್ರೆ 1000 ಇಂದ. ಬಟ್ ಇಲ್ಲಿ ಒಂದೇ ನಂಬರ್ ರಿಪೀಟ್ ಆಗ್ತಾ ಇರೋದ್ರಿಂದ ಮಲ್ಟಿಪ್ಲೈ ಬೈ 10 ಆನ್ ಬೋತ್ ಸೈಡ್. ಈಗ 10 ಇಂಟು ಎಕ್ಸ್ ಏನಾಯ್ತು, 10x ಆಯ್ತು. 10 ಇಂದ ಮಲ್ಟಿಪ್ಲೈ ಮಾಡಿ 1 ಪಾಯಿಂಟ್ ಮುಂದಕ್ಕೆ ಹೋಗುತ್ತೆ, 9.999. ಸೊ ಇಲ್ಲಿ 4 ನಂಬರ್ ಇರೋದ್ರಿಂದ ನಾನು ಕೂಡ ಇಲ್ಲಿ ಪಾಯಿಂಟ್ ಆದ್ಮೇಲೆ 4 ನಂಬರ್ ಬರೆದು ಡ್ಯಾಶ್ ಡ್ಯಾಶ್ ಅಂತ ಬರೆದು ಇಕ್ವೇಶನ್ 2 ಅಂತ ಬರ್ತೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಸಬ್ಟ್ರಾಕ್ಟ್ 2 ಮೈನಸ್ 1. ಓಕೆನಾ. ಈಕ್ವೇಶನ್ 2 ಮೈನಸ್ 1 ಮಾಡ್ರಿ, ಅವಾಗ LHS ಮೈನಸ್ ಮಾಡ್ರಿ, 10x ಮೈನಸ್ ಎಕ್ಸ್ ಈಕ್ವಲ್ ಟು RHS ಮೈನಸ್ ಮಾಡ್ರಿ, 9.999 ಡ್ಯಾಶ್ ಮೈನಸ್ 0.999 ಡ್ಯಾಶ್ ಅಂತ. ಓಕೆ, ಈಗ 10x ಅಲ್ಲಿ ಇಲ್ಲಿ ಏನಿಲ್ಲ ಅಂದ್ರೆ 1x, 10x ಅಲ್ಲಿ 1x ಹೋದ್ರೆ 9x ಆಯ್ತು. ಓಕೆ, ಇದನ್ನು ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ 9.999 ಡ್ಯಾಶ್ ಮೈನಸ್ 0.999 ಡ್ಯಾಶ್ ಮಾಡಿದ್ರೆ ಇದೇನಾಗುತ್ತೆ 0 0 0. ಯಾಕಂದ್ರೆ 99 ಸೇಮ್ ಇರುತ್ತಲ್ಲ, ಸೊ ಎಲ್ಲ 0 ಬಂದ್ಬಿಡುತ್ತೆ. 9 ಅಲ್ಲಿ 0 ಹೋದ್ರೆ 9, 1 ಪಾಯಿಂಟ್ ಎಷ್ಟು ಬಂತು, 9.00 ಅಂದ್ರೆ ನಥಿಂಗ್ ಬಟ್ ಏನು 9 ಬಂತು. ಎಕ್ಸ್ ಈಕ್ವಲ್ ಟು 9 ಇಂಟು ಈ ಕಡೆ ಬಂದ್ರೆ ಡಿವೈಡ್ ಆಯ್ತು, 9 ಕ್ಯಾನ್ಸಲ್ ಆಯ್ತು, ಎಕ್ಸ್ ವ್ಯಾಲ್ಯೂ ಏನಾಯ್ತು 1 ಆಯ್ತು. ಸೊ ಫ್ರಾಕ್ಷನ್ ಅಂದ್ರೆ ನಥಿಂಗ್ ಬಟ್ ಏನು 1/1 ಅಂತ ಬರೀಬೋದಾ. ಇನ್ನು ನೋಡ್ರಿ ಡೆಸಿಮಲ್ ನ ಫ್ರಾಕ್ಷನ್ ಬರುತ್ತೆ. ನೀವೇ ನೋಡ್ರಿ ಇಲ್ಲಿ ನಂಬರ್ ಏನ್ ತಗೊಂಡೆ, ನಾವು ಇಲ್ಲಿ 0.99 ತಗೊಂಡ್ರೆ ಆನ್ಸರ್ ಬಂದು 1 ಬಂತು. ಓಕೆನಾ. ಸೊ ಅವ್ರು ಅದೇ ಕೇಳ್ತಾರೆ, ಆರ್ ಯು ಸರ್ಪ್ರೈಸ್ ಬೈ ಅವರ್ ಆನ್ಸರ್ ಅಂದ್ರೆ ಆಬ್ವಿಯಸ್ಲಿ, ಯಾಕಂದ್ರೆ ನೋಡಿ 0.99 ತಗೊಂಡ್ರೆ ಆನ್ಸರ್ 1 ಬಂದಿದೆ. ಓಕೆ, ಸೊ ಅದು ಪ್ರಾಕ್ಟಿಕಲಿ ಹೆಂಗ್ ಪಾಸಿಬಲ್ ಅಂತ ಟೀಚರ್ ಹತ್ರ ಡಿಸ್ಕಸ್ ಮಾಡಂತ ಹೇಳಿದ್ದಾರೆ. ಓಕೆ, ನೀವ್ ಇವಾಗ ನೋಡ್ರಿ, ಲೈಕ್ ಈಗ ನಂಬರ್ ಲೈನಾಗ ಏನಿರುತ್ತೆ 0 ಆದ್ಮೇಲೆ ಇಲ್ಲೆಲ್ಲ 1 ಬರುತ್ತೆ. ಓಕೆನಾ. ಸಪೋಸ್ ಏನಾದ್ರೂ 0.9 ಇದ್ದಿದ್ರೆ ನಾನು ಇಲ್ಲಿ ಏನೋ ತಗೊಂತಿದ್ದೆ, 0.9 ಐತೆ, ಇಲ್ಲಿ ಗ್ಯಾಪ್ ಇಷ್ಟಿದೆ ಅಂತ. ಬಟ್ ಇಲ್ಲಿ ನೋಡ್ರಿ 0.999 ಆ ತರ ಹೋಗ್ತಾನೆ ಇದೆ. ಸೊ ಅದು ಎಲ್ಲಿ ಬರುತ್ತೆ, ಎಲ್ಲೋ ಇಲ್ಲಿ 1 ಹತ್ರನೇ ಎಲ್ಲೋ 0.999 ಅದು ಡ್ಯಾಶ್ ಹಂಗೆ ಕಂಟಿನ್ಯೂ ಆಗ್ತಾನೆ ಇದೆ. ಅದು ಎಂಡ್ಲೆಸ್ ನಾನ್ ಟರ್ಮಿನೇಟಿಂಗ್ ಇರೋದ್ರಿಂದ ಆ 0. ಡಿಫ್ರೆನ್ಸ್ ಎಷ್ಟಂತಾನೆ ಗೊತ್ತಾಗಲ್ಲ ನಮಗೆ. ಓಕೆ, ಸೊ ಈಗ ಅನ್ಕೊಂಡು 0.999 ಇದು ಎಷ್ಟು ಹೋಗ್ತದೆ ಅಂದ್ರೆ ಲೈಕ್ ಅದಂಗೆ ಕಂಟಿನ್ಯೂ ಹಾಕೊಂತಾನೆ ಹೋಗುತ್ತೆ ಅಂದ್ಮೇಲೆ, ಸೊ ಅವಾಗ ಏನಾಗುತ್ತೆ, ಅದೆಲ್ಲ ಇಲ್ಲಿ ಬಂದ್ರೆ 1ಗೆ ಇದಕ್ಕೆ ಗ್ಯಾಪೇ ಇರಲ್ಲ ಅವಾಗ. ಸೊ ಅದಕ್ಕೆ ನಮಗೆ ಆನ್ಸರು 1 ಬಂದಿದೆ. ಸೊ ಇದು ಒಂದು ಆನ್ಸರ್. ಓಕೆನಾ. ಸೊ ಇದೇನು ಎಕ್ಸಾಮ್ ಅಲ್ಲಿ ಕೇಳಲ್ಲ, ಟೆಸ್ಟ್ ಅಲ್ಲಿ ಕೇಳಲ್ಲ, ಬಟ್ ಈ ಜನರಲ್ ನಾಲೆಜ್ಗೆ. ಸೊ ನೀವು ಒಂದೇ ಏನ್ ಹೇಳ್ಬೇಕು, ಇದು ಟರ್ಮಿನೇಟ್ ಆಗ್ತಿಲ್ಲಲ್ಲ, ಸೊ ಏನಾಗುತ್ತೆ ಇದು ಹಂಗೆ ಹೋಗ್ತಾನೆ ಇರುತ್ತೆ 0.999 ಅಂತ. ಸೊ ಅದಕ್ಕೆ 1 ಮತ್ತೆ ಇದ್ರ ಮಧ್ಯೆ 1 ಮತ್ತೆ ಈ ನಂಬರ್ ಮತ್ತೆ ಗ್ಯಾಪೇ ಇರೋದಿಲ್ಲ ಅವಾಗ. ಸೊ ಅದಕ್ಕೆ ನಮಗೆ ಆನ್ಸರ್ 1 ಬಂದಿದೆ ಅಂತ ಅರ್ಥ ಮಾಡ್ಕೊಳ್ರಿ. ಓಕೆನಾ.